ಮೈತ್ರಿಯಲ್ಲಿ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮಂಡ್ಯದ ಟಿಕೆಟ್ ಜೆಡಿಎಸ್ ಪಾಲಾಗಿದೆ ಈಗಾಗಲೇ. ಹಾಗಾದ್ರೆ ಮಂಡ್ಯದಲ್ಲಿ ನಿಂತ್ಕೊಂಡು ಸ್ಪರ್ಧೆ ಮಾಡಬೇಕು ಅಂತಿದ್ದ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಇಲ್ಲಿ ತನಕ ಕುತೂಹಲವಾಗಿತ್ತು. ತಟಸ್ಥವಾಗಿರ್ತಾರ ಅಥವಾ ರೆಬಲ್ ಹೇಳ್ತಾರ ಅಂತ. ಹೀಗೆ ನೋಡೋದಾದ್ರೆ ಕೊನೆಗೂ ಮೌನ ಮುರಿಯೋಕೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಮುಂದಾಗಿದ್ದಾರೆ. ಮಂಡ್ಯ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬೆಂಬಲಿಗರ ಸಭೆಯನ್ನ ಕರೆದು ಇವತ್ತು ಸಂಜೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸದಲ್ಲೇ ಸಭೆ ಮಾಡಿ ಮುಂದಿನ ನಿರ್ಧಾರ ಏನು ಅಂತ ಬೆಂಬಲಿಗರ ಜೊತೆ ಸಮಾಲೋಚನೆ ಮಾಡ್ತಾರೆ. ಮುಂದಿನ ನಿರ್ಣಯ ಕೈಗೊಳ್ಳೋಕೆ ಬೆಂಬಲಿಗರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡೋದರ ಮುಖಾಂತರ ಸುಮಲತಾ ಅವರ ನಡೆ ಬಗ್ಗೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೀಡು ಮಾಡ್ತಾ ಇದೆ. ಸುಮಲತಾ ರೆಬಲ್ ಆಗ್ತಾರಾ ಅಥವಾ ನ್ಯೂಟ್ರಲ್ ಆಗಿರ್ತಾರಾ ಅಥವಾ ಮೈತ್ರಿಗೆ ಬೆಂಬಲನಾ ಅನ್ನೋ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಮುಂದಿನ ನಿರ್ಣಯ ಇವತ್ತೇ ಕೈಗೊಳ್ತಾರ ಅಥವಾ ವೇಟ್ ಅಂಡ್ ಸಿ ನಿಲ್ಲುವ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಎನಿವೆ, ಹೈಕಮಾಂಡ್ನ ಭೇಟಿಯಾಗಿ ಬಂದ ನಂತರ ಅವರು ಇಲ್ಲಿ ತನಕ ಯಾವುದೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ, ಮಾಧ್ಯಮಗಳ ಕ್ಯಾಮ್ರಾಗಳಿಗೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಬಟ್ ಇವತ್ತು ಅವರ ಮನೆಯಲ್ಲೇ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಇದೀಗ ಕುತೂಹಲ ಮೂಡಿಸ್ತಾ ಇದೆ ಈ ಸಭೆ. ಬೆಂಬಲಿಗರ ನಿರ್ಧಾರ ಏನಾಗಿರುತ್ತೆ? ಆಗಿದ್ದಾಗ್ಲಿ ಕಳೆದ ಬಾರಿ ಬಿಜೆಪಿ ಸಪೋರ್ಟ್ ಮಾಡೇ ನಾವು ಇಲ್ಲಿ ತನಕ ಬಂದಿದ್ದೀವಿ, ಮೈತ್ರಿಗೆ ಬೆಂಬಲ ಕೊಡೋಣ ಅಂತಾರ, ಅಥವಾ ನಿಮ್ಮ ಪಾಡಿಗೆ ನೀವು ನಿಂತ್ಕೊಳ್ಳಿ, ಉಳ್ದಿದ್ದು ನಾವು ನೋಡ್ಕೊಳ್ತೀವಿ ಅಂತ ಅವ್ರನ್ನ ಮತ್ತಷ್ಟು ರೊಚ್ಚಿಗೆಬ್ಸಿ ಅಗೇನ್ ಪಕ್ಷೇತರರಾಗಿ ನಿಂತ್ಕೊಳ್ಳುವಂಗೆ ಮಾಡ್ತಾರ, ಅಥವಾ ಕಾಂಗ್ರೆಸ್ಗೆಲ್ಲಾದ್ರೂ ಬೆಂಬಲ ಕೊಡುವಂತ? ಕಳೆದ ಬಾರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಕೂಡ ಬೆಂಬಲವನ್ನು ಕೊಟ್ಟಿತ್ತು. ಹಾಗೆ ನೋಡೋದಾದ್ರೆ ಈ ಸಲವೂ ಕೂಡ ಇವರು ಕಾಂಗ್ರೆಸ್ಸಿಗೆ ಆ ಋಣವನ್ನ ತೀರ್ಸೋಕ್ ಮುಂದಾಗ್ತಾರ ಸುಮಲತಾ ಅವರು? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಥವಾ ಇದ್ಯಾವುದು ಬೇಡ, ಬಿಜೆಪಿ ಹೈಕಮಾಂಡ್ ನನಗೆ ಹೇಳಿ ಕಳಿಸಿದೆ, ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಅಂತೇನಾದ್ರೂ ಅವರಿಗೆ ಸಮಾಧಾನವನ್ನ ಮಾಡಿ ಕಳಿಸಿದಾರ, ಅದಕ್ಕೋಸ್ಕರವಾದ್ರೂ ತಟಸ್ಥವಾಗಿರ್ತಾರ? ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಮತ್ತು ನಾಳೆ ಮೈಸೂರು ಮಂಡ್ಯ ಪ್ರವಾಸನ ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಸುಮಲತಾ ಅವ್ರನ್ನ ಭೇಟಿ ಮಾಡ್ತೇನೆ. ಭೇಟಿ ಮಾಡಿ ಅವರಿಗೆ ಯಾವ ರೀತಿ ಮುಂದೆ ಗೌರವನ ಪಕ್ಷ ಯಾವತ್ತೂ ಕೂಡ ಕೊಡ್ಕೊಂಡು ಬಂದಿದೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟಾಗ ಮೇಡಮ್ ಅವ್ರು ಗೆಲ್ಲೋದಕ್ಕೆ ಸಾಧ್ಯವೂ ಕೂಡ ಆಗಿದೆ. ಸೊ ಆದರೂ ಕೂಡ ಅವ್ರನ್ನ ಗೌರವ ನಡೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯವೂ ಕೂಡ ಇದೆ. ಆಗ ನಾನು ಕೂಡ ವೈಯಕ್ತಿಕ ಭೇಟಿ ಮಾಡಿ ಚರ್ಚೆ ಮಾಡ್ತೇನೆ.